ಸ್ನೇಹಿತರೆ ನಮಸ್ಕಾರ. ಮೊದಲಿಗೆ ಒಂದು ಸಣ್ಣ ಕಥೆಯನ್ನ ಹೇಳ್ತೀನಿ. ಅದನ್ನ ನೋಡ್ಕೊಂಡು ಮುಂದಿನ ವಿಷಯಗಳನ್ನ ಮಾತನಾಡೋಣ. ಒಂದು ಹಳ್ಳಿಯಲ್ಲಿ ಬಹಳ ಹಿಂದೆ ಒಬ್ಬ ರಾಘವ ಅನ್ನುವಂತಹ ಒಬ್ಬ ಯುವಕ. ಅವನ ಕನಸು ತುಂಬಾ ದೊಡ್ಡದಾಗಿತ್ತು. ಈಗಿನ ನಿಮ್ಮೆಲ್ಲರ ಕನಸಿನಂತೆ ಅವನು ಕೂಡ ಏನೇನೋ ಬೇಕು, ತನ್ನೆಲ್ಲ ಕುಟುಂಬದವರನ್ನ ಸುಖವಾಗಿಡ್ಬೇಕು ಅನ್ನುವಂತಹ ಒಂದು ಕನಸು ಅವನಿಗೆ. ಆದ್ರೆ ಅವನ ಜೀವನ ಆ ಕನಸನ್ನ ನನಸ್ಸು ಮಾಡುವಷ್ಟು ಸುಲಭವಾಗಿರ್ಲಿಲ್ಲ. ಮಾಡೋದಕ್ಕೆ ಕೆಲಸ ಇರ್ಲಿಲ್ಲ, ಕೆಲಸ ಇಲ್ಲ ಅಂದ್ರೆ ಹಣ ಇಲ್ಲ. ಹಾಗೆ ತನ್ನವರಿಂದಲೇ ಅವನಿಗೆ ಯಾವಾಗ್ಲೂ ಕೂಡ ಹತಾಶೆಯ ಮಾತುಗಳು, ನಿರಾಸೆ ಇತ್ಯಾದಿಗಳು. ಒಂದು ದಿನ ಅವನು ಒಬ್ಬ ಗುರುಗಳನ್ನ ಭೇಟಿ ಆಗ್ತಾನೆ. ಅವ್ರ ಹತ್ರ ಪ್ರಶ್ನೆಯನ್ನಿಡ್ತಾನೆ, ಗುರುಗಳೇ, ನನ್ನ ಜೀವನ ಯಾವಾಗ ಬದಲಾಗತ್ತೆ? ಆಗ ಗುರುಗಳು ಹೇಳ್ತಾರೆ, ಸಮಯ ಬಂದಾಗ ಗ್ರಹಗಳು ನಿನ್ನ ಪರೀಕ್ಷೆಯನ್ನ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ನೀನು ಪಾಸ್ ಆದ್ರೆ ಮಾತ್ರ ನಿನ್ನ ಮುಂದಿನ ಜೀವನ ಅತ್ಯುತ್ತಮವಾಗಿರುತ್ತೆ, ದೊಡ್ಡ ಜಯ ನಿನಗೆ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಆಗ ಅವನಿಗೆ ಗೊಂದಲದಲ್ಲಿ ಮೂಡ್ತಾನೆ. ಸ್ವಲ್ಪ ದಿನ ಕೂತು ವಿಚಾರವನ್ನ ಮಾಡ್ತಾನೆ. ಸ್ನೇಹಿತರೆ, ಈ ಕತೆ ಮಕರ ರಾಶಿಯವರ ಜೀವನದ ಒಂದು ಪ್ರತಿಬಿಂಬ. ಇದರ ಮುಂದೆ ಏನು ಅಂತ ಹೇಳಿ ನಾನು ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನಿಮಗೆ ಸನಾತನ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಥೆಯಿಂದ, ಮೊದಲು ಹೇಳಿದ ಕಥೆಯಿಂದ ನಿಮಗೆ ಏನು ಅರ್ಥ ಆಯಿತು ಅನ್ನೋದನ್ನ ನನಗೆ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ಕೊಡಿ. ಈಗ ನಾವು ಮಕರ ರಾಶಿಯವರ ಯುಗಾದಿ ನಂತರದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ, ಏನೆಲ್ಲ ಅವರ ಜೀವನದಲ್ಲಿ ಬದಲಾವಣೆಗಳಾಗತ್ತೆ, ಸುಖವೋ ದುಃಖವೋ ಏನು ಅನ್ನೋದನ್ನ ಸವಿವರವಾಗಿ ನಾವು ನೋಡ್ತಾ ಹೋಗೋಣ. ವರ್ಷದ ಆರಂಭ ನಿಮಗೆ ಒಳ್ಳೆಯ ಅವಕಾಶಗಳ ಸಮಯ. ಮೇ ತಿಂಗಳ ಅಂತ್ಯದವರೆಗೂ ಅತ್ಯುತ್ತಮವಾದಂತಹ ಸಮಯ ಇರುತ್ತೆ. ಶನಿ ಮತ್ತು ಶುಕ್ರ ಗ್ರಹಗಳ ಅನುಕೂಲ ಸಂಚಾರದಿಂದ ನಿಮಗೆ ವಾಹನ ಖರೀದಿಯನ್ನ ಮಾಡುವವರು, ಮನೆ ಹಾಗೂ ಸೈಟ್ ಖರೀದಿಯನ್ನ ಮಾಡುವವರು, ಹಾಗೆ ಮನೆಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳು, ಇನ್ನಿತರ ನಿಮಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿಯನ್ನ ಮಾಡೋದಕ್ಕೆ ನಿಮಗೆ ಅತ್ಯುತ್ತಮವಾದಂತಹ ಸಮಯ ಆಗಿರುತ್ತೆ. ಜೀವನದಲ್ಲಿ ಇರುವಂತಹ ಕೆಲವೊಂದು ಕನಸುಗಳನ್ನ ಈ ಸಮಯದಲ್ಲಿ ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಕೆಲಸ ಮತ್ತು ಸಮಾಜದಲ್ಲಿಯೂ ಕೂಡ ಪ್ರಗತಿಯನ್ನ ಕಾಣ್ಲಿಕ್ಕಿದ್ದೀರಾ. ಈ ಸಮಯದಲ್ಲಿ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯಾದಂತಹ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಕಲಾಕ್ಷೇತ್ರ ಇರಬಹುದು, ರಾಜಕೀಯದಲ್ಲಿ ತೊಡಗಿಕೊಂಡಿರುವಂತಹ ವ್ಯಕ್ತಿಗಳಿರಬಹುದು, ಸಾಮಾಜಿಕ ಕ್ಷೇತ್ರದಲ್ಲಿರಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ, ಹಾಗೆ ಕಂಪ್ಯೂಟರ್ ಅಂದ್ರೆ IT ಇತ್ಯಾದಿ ಕ್ಷೇತ್ರದಲ್ಲಿರುವವರಿಗೂ ಕೂಡ ಉತ್ತಮವಾದಂತಹ ಪ್ರಗತಿಯನ್ನ ನೀವು ಕಾಣಬಹುದು. ಇನ್ನು ಕೆಲವರಿಗೆ ಸಮಾಜದಲ್ಲಿ ಗೌರವ ಮತ್ತು ಹೆಸರು ಹೆಚ್ಚಾಗುವಂತಹ ಸಾಧ್ಯತೆ. ಇನ್ನು ನ್ಯಾಯಾಲಯದ ಅಂದ್ರೆ ಕೋರ್ಟ್ ಸಮಸ್ಯೆಗಳು ಯಾರ್ಯಾರು ಅನುಭವಿಸ್ತಾ ಇದ್ದೀರಾ, ಅದೆಲ್ಲವೂ ಪರಿಹಾರ ಆಗಿ ಇತ್ಯರ್ಥವಾಗಿ ನಿಮ್ಮ ಪರವಾಗಿ ಜಯ ಸಾಧಿಸುವಂತಹ ಎಲ್ಲ ಯೋಗ ಭಾಗ್ಯ ನಿಮಗಿದೆ. ಇನ್ನು ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಎಷ್ಟೋ ವರ್ಷಗಳಿಂದ ನಡೀತಾ ಇರುವಂತಹ ಸಮಸ್ಯೆಗಳಿರುತ್ತೆ, ಅದು ಏನ್ ಮಾಡಿದ್ರು ಪರಿಹಾರ ಆಗ್ತಾ ಇರೋದಿಲ್ಲ. ಇಂತಹ ಸಮಯದಲ್ಲಿ ಅದು ಅಚಾನಕ್ಕಾಗಿ ನಿಮಗೆ ಪರಿಹಾರ ಆಗ್ಬಿಡುತ್ತೆ. ಹಾಗೆ ವಿದೇಶ ಯೋಗವೂ ಕೂಡ ಇದೆ. ವಿದೇಶ ಯೋಗ ಅಂದ್ರೆ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವಂತಹ ಅವಕಾಶ, ಹಾಗೆ ಹೈಯರ್ ಎಜುಕೇಶನ್ಗಾಗಿ ವಿದೇಶಕ್ಕೆ ಹೋಗುವಂತಹ ಅವಕಾಶ. ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳುವಂತಹ ಅನುಭವ ನಿಮಗೆ ಇಲ್ಲಿ ಆಗತ್ತೆ. ಹಣಕಾಸಿನಲ್ಲಿ ಸ್ವಲ್ಪ ನಿಮಗೆ ಪರೀಕ್ಷೆ ಉಂಟು ಮಾಡಬಹುದು. ಒಂದು ಎಚ್ಚರಿಕೆ ನಿಮಗೆ ಇಲ್ಲಿ. ನವೆಂಬರ್ ವರೆಗೆ ರಾಹು ಧನಸ್ಥಾನದಲ್ಲಿ ಇರುವಂತಹ ಕಾರಣ ಹಣಕಾಸಿನ ವಿಷಯದಲ್ಲಿ ಜಾಗೃತೆಯನ್ನ ವಹಿಸಲೇಬೇಕಾಗತ್ತೆ. ಒಂದು ಹಳೆ ಮಾತಿದೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತ ಹೇಳಿ. ಹಾಗಾಗಿ ಇರುವಂತಹ ಹಣವನ್ನ ಯಾರ್ಯಾರಿಗೋ ದಾನವನ್ನ ಅಂದ್ರೆ ಕೇಳಿದವರಿಗೆಲ್ಲ ಕೊಡುವಂತಹದ್ದು, ಇನ್ನು ಅನಾವಶ್ಯಕ ದೊಡ್ಡ ದೊಡ್ಡ ಹೂಡಿಕೆಗಳನ್ನ ಮಾಡುವಂತಹದ್ದು, ಯಾರೋ ಹೇಳಿದ್ರು ಅಂತ ಹೇಳಿ ಹಣವನ್ನ ತೆಗೆದುಕೊಂಡು ಹೋಗಿ ಎಲ್ಲೆಲ್ಲೋ ಹಾಕೋದು, ಇನ್ನು ಬೇಡದೇ ಇರುವಂತಹ ವಿಷಯಗಳಿಗೆ ಹಣವನ್ನ ವ್ಯರ್ಥ ಮಾಡುವಂತಹದ್ದು. ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಆ ವಸ್ತುಗಳನ್ನ ಖರೀದಿಸಿ, ಅವಶ್ಯಕತೆ ಇದ್ದರೆ ಮಾತ್ರ ಹಣವನ್ನ ಖರ್ಚು ಮಾಡಿ. ಅನಾವಶ್ಯಕವಾಗಿ ಇರುವಂತಹ ಹಣವನ್ನ ಖರ್ಚು ಮಾಡಬೇಡಿ. ಹಾಗೆ ಜೂನ್ ನಿಂದ ಅಕ್ಟೋಬರ್ ವರೆಗೆ ಗುರು ಸಪ್ತಮ ಭಾವದಲ್ಲಿ ಇರುವಂತಹ ಕಾರಣ ದಾಂಪತ್ಯ ಜೀವನದಲ್ಲಿ ಅತಿಯಾದಂತಹ ಸಂತೋಷವನ್ನ ಕಾಣ್ಲಿಕ್ಕಿದ್ದೀರಾ. ಯಾರ್ಯಾರಿಗೆ ವಿವಾಹ ಭಾಗ್ಯವನ್ನ ನೋಡ್ತಾ ಇದ್ದೀರಾ ಅವರಿಗೆ ಮದುವೆ ಸೆಟ್ ಆಗುವಂತಹದ್ದು, ಹಾಗೆ ಮದುವೆ ಆಗುವಂತಹ ಯೋಗ ಭಾಗ್ಯನೂ ಕೂಡ ಇದೆ. ಇನ್ನು ಪ್ರೇಮ ಸಂಬಂಧದಲ್ಲಿರುವವರು ಮದುವೆ ಆಗ್ಬೇಕು ಅಂತ ಹೇಳಿ ವಿಚಾರವನ್ನ ಮಾಡಿ ಮುಂದಿನ ಮಾತುಕತೆಯನ್ನ ಮಾಡ್ತಾ ಇರುವಂತವರಿಗೆ ಅವರಿಗೂ ಕೂಡ ವಿವಾಹವಾಗುವಂತಹ ಯೋಗ ಭಾಗ್ಯ ಇದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಉದ್ಯೋಗವನ್ನ ಮಾಡ್ತಾ ಇರುವಂತವರು, ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವರು, ಅವರೆಲ್ಲರಿಗೂ ಲಾಭದಾಯಕ ಈ ಸಮಯ.
ಇಲ್ಲಿಯ ತನಕ ಒಂದು ಲೆಕ್ಕ. ಇನ್ನು ನವೆಂಬರ್ ನಂತರದ ಕೆಲವೊಂದು ಸವಾಲುಗಳು. ನವೆಂಬರ್ ನಂತರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಯಾಕೆಂದ್ರೆ ಅವಮಾನ, ಅಪಮಾನ, ಅಪಘಾತ ಇತ್ಯಾದಿಗಳು ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ನಿಮಗೆ ಬೇಡದೇ ಇರುವಂತಹ ವಿಷಯದಲ್ಲಿ ನೀವು ಮೂಗು ತೋರಿಸೋದು ಒಳ್ಳೆಯದಲ್ಲ. ನಿಮ್ಮ ಕೆಲಸವನ್ನ ನೀವು ಮಾಡಿಕೊಂಡು ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನಷ್ಟು ನಿಭಾಯಿಸಿಕೊಂಡು ಹೋದ್ರೆ ಇಂತಹ ಸಮಯದಲ್ಲಿ ನೀವು ಪಾರಾಗಬಹುದು. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ 2 ಜನ ಜಗಳ ಆಡ್ತಾ ಇದ್ದಾಗ 3ನೇವರು ನೀವು ಹೋಗಿ ಅವರು ಮಾಡಿರೋ ತಪ್ಪಿಗೆ ನೀವು ಬಲಿಯಾಗುವಂತಹ ಸಂದರ್ಭ. ಅಂದ್ರೆ ಅವರಿಬ್ರೂ ಸೇರಿ ಆ ತಪ್ಪನ್ನ ನಿಮ್ಮ ಮೇಲೆ ಹೊರಿಸುವಂತಹ ಸಂದರ್ಭ. ಇಂತಹ ಸಂದರ್ಭಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ಆಗಸ್ಟ್ ನಂತರ ಕುಜಗ್ರಹದ ಪರಿಣಾಮದಿಂದ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವಂತಹ ಸಾಧ್ಯತೆ ಅದು ಜೀವನದಲ್ಲಿ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಮಾತಿನ ಮೇಲೆ ನಿಗಾ ಇಟ್ಟು ವ್ಯವಹಾರವನ್ನ ಮಾಡಿ. ಅನಾವಶ್ಯಕವಾದಂತಹ ಸಿಟ್ಟು, ಅನಾವಶ್ಯಕವಾದಂತಹ ಜಗಳಗಳನ್ನ ಮಾಡೋದನ್ನ ಬಿಟ್ಟುಬಿಡಿ. ಹಾಗೆ ಹೆಂಡತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನ ವಹಿಸಬೇಕು. ಇಲ್ಲಿ ನಿಮಗೆ ವ್ಯಕ್ತಿತ್ವದ ಒಂದು ಪರೀಕ್ಷೆಯೂ ಕೂಡ ಈ ವರ್ಷ ನಿಮ್ಗೆ ಕಂಡು ಬರುತ್ತೆ. ನಿಮ್ಮ ವ್ಯಕ್ತಿತ್ವವನ್ನ ಅಭಿವೃದ್ಧಿಪಡಿಸಿಕೊಳ್ಳುವಂತಹ ಒಂದು ಪರೀಕ್ಷೆ. ಕೆಲ ಯೋಜನೆಗಳು ಅರ್ಧದಲ್ಲೇ ನಿಲ್ಲಬಹುದು, ಆದ್ರೆ ಅಲ್ಲಿ ಒಂದು ಸತ್ಯ ಅಡಗಿದೆ. ಕೆಲವೊಮ್ಮೆ ದೇವರು ನಮ್ಮ ಯೋಜನೆಯಲ್ಲೆಲ್ಲ ನಿಲ್ಲಿಸ್ಬಿಡ್ತಾನೆ. ಯಾಕೆಂದ್ರೆ ಆವಾಗ ನಾವು ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ದೇವರು ನಮಗಾಗಿ ಏನೋ ಒಂದು ದೊಡ್ಡ ಯೋಜನೆಯನ್ನ ಇಟ್ಟಿರಬಹುದು, ಅದಕ್ಕೋಸ್ಕರವಾಗಿ ಈ ನಮ್ಮ ಯೋಜನೆ ನಿಂತಿರಬಹುದು ಅಂತ ಹೇಳಿ ತಿಳ್ಕೊಂಡು ಸುಮ್ಮನಾಗೋದು ಒಳ್ಳೇದು. ಮತ್ತೆ ಮತ್ತೆ ಅದನ್ನ ಕೆದಕೋದ್ರಿಂದ ಸಮಯವೂ ವ್ಯರ್ಥ, ನಿಮ್ಮ ಹಣಕಾಸಿಗೂ ಧಕ್ಕೆ ಬರುವಂತಹ ಸಾಧ್ಯತೆ. ಡಿಸೆಂಬರ್ ನಂತರ ಸ್ವಲ್ಪ ನೀವು ಆರೋಗ್ಯದಲ್ಲಿ ಎಚ್ಚರವಾಗಿರ್ಬೇಕಾಗುತ್ತೆ. ಗಂಟಲಿಗೆ ಸಂಬಂಧಪಟ್ಟಂತದ್ದು, ಇನ್ಫೆಕ್ಷನ್ಗಳು, ಗ್ಯಾಸ್ಟ್ರಿಕ್ ಇರುವಂತಹದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತದ್ದು, ಈ ರೀತಿಯಾಗಿ ಆರೋಗ್ಯ ಸಮಸ್ಯೆಗಳು ಕಂಡು ಬರಬಹುದು. ಹಾಗಾಗಿ ಸ್ವಲ್ಪ ಡಿಸೆಂಬರ್ ನಂತರ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಶ್ರಮವನ್ನ ವಹಿಸಬೇಕಾಗತ್ತೆ. ಪ್ರಯತ್ನ ಮಾಡಿದವರಿಗೆ ಕೊನೆಯಲ್ಲಿ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ, ಆದ್ರೆ ಪ್ರಯತ್ನದಲ್ಲಿ ನೀವು ತೊಡಗಬೇಕಾಗತ್ತೆ. ಇನ್ನು ಈ ವರ್ಷದ ಅತಿ ದೊಡ್ಡ ರಹಸ್ಯ ಏನು ಅಂತಂದ್ರೆ, ದೊಡ್ಡ ಪಾಠವನ್ನ ನೀವು ಕಲೀಲಿಕ್ಕಿದ್ದೀರಾ. ಅದು ಏನಪ್ಪಾ ಅಂತಂದ್ರೆ, ಸಾಹಸೇ ಶ್ರೀಪತಿ ವಸತಿ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಸಾಹಸ ಮಾಡುವವನ ಬಳಿ ಸಂಪತ್ತಿರುತ್ತೆ ಅಂತ ಹೇಳಿ. ಇದರ ಅರ್ಥ ಯಾವ್ದ್ಯಾವ್ದೋ ಸಾಹಸವನ್ನ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ, ವ್ಯವಹಾರದಲ್ಲಿ ಸರಿಯಾದಂತಹ ಸಾಹಸವನ್ನ ಮಾಡಬೇಕು. ತಲೆ ಉಪಯೋಗಿಸಿ ಅದರಲ್ಲಿ ಹೆಚ್ಚಿನದಾದಂತಹ ಶ್ರಮ ವಹಿಸಿ ಕೆಲಸವನ್ನ ಮಾಡಿದ್ರೆ ಅಂತವರಿಗೆ ಸಂಪತ್ತು ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳಿ ಇದರ ಅರ್ಥ. ನಿಮಗೆ ಆರಂಭದಲ್ಲಿ ಒಂದು ರಾಘವನ ಕಥೆಯನ್ನ ಹೇಳಿದ್ದೆ, ಒಬ್ಬ ಯುವಕನ ಕತೆ. ಅವನು ಕೂಡ ಜೀವನದಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾನೆ. ಒಂದು ದಿನ ಅವನು ಅರ್ಥಕೊಂಡಿದ್ದೇನು ಅಂತಂದ್ರೆ, ಈ ಸಮಸ್ಯೆಗಳೆಲ್ಲವೂ ಕೂಡ ನನ್ನನ್ನ ನಿಲ್ಲಿಸೋದಕ್ಕೆ ಬಂದಿಲ್ಲ, ನನ್ನನ್ನ ಬಲಪಡಿಸಿ ಜಯವನ್ನ ಕೊಡೋದಕ್ಕೆ ಈ ಎಲ್ಲ ಸಮಸ್ಯೆಗಳು ನನ್ನ ಹಿಂದೆ ಬಂದೊದಗಿದೆ. ಅದರೊಟ್ಟಿಗೆ ನಾನು ನಡೆದು ನಾನು ಯಶಸ್ಸನ್ನ ಜೀವನದಲ್ಲಿ ಕಂಡುಕೊಳ್ಬೇಕು ಅಂತ ಹೇಳಿ ಅವನು ಅಂದ್ಕೊಳ್ತಾನೆ. ಯಾವಾಗ ಅವನು ಹಾಗೆ ಅಂದುಕೊಂಡು ಅವನ ಜೀವನವನ್ನ ಸಾಗಿಸ್ತಾನೋ ಆ ದಿನದಿಂದ ಅವನ ಜೀವನವೇ ಬದಲಾಗುತ್ತೆ. ಇದರ ಅರ್ಥ ನಿಮಗೆಲ್ಲರಿಗೂ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಅಂದ್ರೆ ಮನುಷ್ಯನಿಗೆ ಸಮಸ್ಯೆ ಅನ್ನುವಂತಹದ್ದು ಬಂದೇ ಬರುತ್ತೆ. ನೀವು ಏನೇ ಪ್ರಯತ್ನ ಮಾಡಿದ್ರೂನು, ಏನೇ ಪೂಜೆ ಪುನಸ್ಕಾರಗಳು ಎಷ್ಟೇ ಮಾಡಿದ್ರೂನು ಸಮಸ್ಯೆಗಳು ಅನ್ನುವಂತಹದ್ದು ಬಂದೇ ಬರುತ್ತೆ. ಆದ್ರೆ ಬಂದಂತಹ ಆ ಸಮಸ್ಯೆಯನ್ನ ಸಂತೋಷದಿಂದ ಎದುರಿಸಬೇಕು, ಧೈರ್ಯದಿಂದ ಎದುರಿಸಬೇಕು. ಆಗ ಮಾತ್ರ ಸಮಸ್ಯೆ ಅನ್ನುವಂತಹದ್ದು ಶಮನ ಆಗಿ ಸಂತೋಷ ಅನ್ನುವಂತಹದ್ದು ಉತ್ಪತ್ತಿ ಆಗೋದಕ್ಕೆ ಸಾಧ್ಯ ಆಗತ್ತೆ. ಸ್ನೇಹಿತರೆ, ಮಕರ ರಾಶಿಯವರಿಗೆ ಈ ವರ್ಷ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಸವಾಲುಗಳು, ದೊಡ್ಡ ದೊಡ್ಡ ಅವಕಾಶಗಳು, ದೊಡ್ಡ ಯಶಸ್ಸುಗಳು ನಿಮಗೆ ಇಲ್ಲಿ ಕಾಣ್ಲಿಕ್ಕಿದೆ. ಧೈರ್ಯದಿಂದ ಮುನ್ನಡೆದು ನೀವು ಈ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಜಯಶೀಲರಾಗಬಹುದು. ಒಟ್ಟಿನಲ್ಲಿ ಈ ವರ್ಷ ನಿಮಗೆ ಹೆಚ್ಚಿನದಾಗಿ ಶುಭವೇ ಕಂಡುಬರುತ್ತೆ. ಹಾಗೆ ಪರಿಹಾರವನ್ನ ಮಾಡಿಕೊಳ್ಳೋದಾದ್ರೆ ಗಣಪತಿಯ ಆರಾಧನೆಯನ್ನ ಮಾಡಿ, ನಿರ್ವಿಘ್ನ ಮಹಾಗಣಪತಿಯ ಆರಾಧನೆ, ಹಾಗೆ ಮಹಾವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಇರಬಹುದು ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನ ಮಾಡಿಕೊಂಡ್ರೆ ಇನ್ನೂ ಅತ್ಯುತ್ತಮ. ಇದನ್ನ ನೀವು ಪಠಣ ಆದ್ರೂ ಮಾಡಬಹುದು ಅಥವಾ ಶ್ರವಣ ಆದ್ರೂ ಮಾಡಬಹುದು. ಬಾಂಧವರೇ, ಇವತ್ತಿನ ಈ ಎಲ್ಲಾ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.